ಇನ್ನು ಕೇಸರಿ ಕೋಟೆಯಲ್ಲಿ ಪ್ರೆಸಿಡೆಂಟ್ ಫೈಟ್, ನಾನೇ ಅಧ್ಯಕ್ಷ ಅಂತ ವಿಜೇಂದ್ರ ಸುಳಿವನ್ನು ಬಿಟ್ಟುಕೊಟ್ಟಿದ್ದಾರೆ. ವಿಜೇಂದ್ರ ಸುಳಿವಿನ ಬೆನ್ನಲ್ಲೇ ದೆಹಲಿಗೆ ರೆಬಲ್ಸ್ ಹೊರಟಿದ್ದಾರೆ. ಹೈಕಮಾಂಡ್ ಭೇಟಿಗೆ ಕುಮಾರ್ ಬಂಗಾರಪ್ಪ ಆಗಮಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕರನ್ನ ಭೇಟಿಯಾಗಿದ್ದಾರೆ ಕುಮಾರ್ ಬಂಗಾರಪ್ಪ. ಹೀಗಾಗಿ ಭಾರಿ ಕುತೂಹಲವನ್ನ ಮೂಡಿಸಿದೆ ರೆಬಲ್ ನಾಯಕರ ನಡೆ. ಬಿಜೆಪಿಯಲ್ಲೂ ಕೂಡ ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇದೆ. ಒಂದು ಕಡೆಯಲ್ಲಿ ನಾನೇ ಅಧ್ಯಕ್ಷ ಅನ್ನುವಂತ ಸುಳಿವನ್ನ ವಿಜೇಂದ್ರ ಅವರು ಬಿಟ್ಟುಕೊಟ್ಟಿದ್ರು, ಸುಳಿವು ಕೊಟ್ಟಿದ್ರು. ಈ ಒಂದು ವಿಜೇಂದ್ರ ಅವರ ಮಾತಿನ ಬೆನ್ನಲ್ಲೇ ಹೈಕಮಾಂಡ್ ಭೇಟಿಗೆ ಕುಮಾರ್ ಬಂಗಾರಪ್ಪ ಅವರು ದೆಹಲಿಗೆ ತೆರಳಿದ್ದಾರೆ. ಬಿಜೆಪಿ ಹಿರಿಯ ನಾಯಕರನ್ನ ಭೇಟಿಯಾಗಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು. ರೆಬಲ್ ನಾಯಕರ ಈ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಹಿರಿಯ ನಾಯಕರ ಭೇಟಿಯ ಬಳಿಕ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗತ್ತೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಉತ್ತರಕ್ಕೆ ನಾವು ಕಾಯ್ತಾ ಇದ್ದೀವಿ. ಹಿರಿಯ ನಾಯಕರನ್ನ ಭೇಟಿಯಾದ ನಂತರ ಕುಮಾರ್ ಬಂಗಾರಪ್ಪ ನೀಡಿರುವಂತಹ ಹೇಳಿಕೆ ಇದು. ಒಳ್ಳೆಯ ನಾಯಕತ್ವ ಕೊಡುವ ಭರವಸೆ ನಮಗೆ ಇದೆ. 100ಕ್ಕೆ 100 ರಾಜ್ಯಾಧ್ಯಕ್ಷರ ಬದಲಾವಣೆ ಭರವಸೆ ಇದೆ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ರೆಬಲ್ ನಾಯಕ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಜೇಂದ್ರ ಅವರು ನೀಡಿರುವ ಹೇಳಿಕೆಯ ನಂತರ ರೆಬಲ್ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕಮಾಂಡ್ ಕೊಡೋ ತೀರ್ಮಾನಕ್ಕೆ ಬದ್ಧ ಅಂತನಾ ಅಥವಾ ಇನ್ನು ಹೈಕಮಾಂಡ್ ಕೊಡೋ ತೀರ್ಮಾನಕ್ಕೆ ನಾವು ಯಾವಾಗಲೂ ಬದ್ದರೆ. ಹಿಂದೆನೂ ಇದ್ವಿ, ಇವಾಗೂ ಇದ್ದೀವಿ, ಮುಂದೆನೂ ಇರ್ತೀವಿ. ನಾವು ವಿಲ್ ನಾಟ್, ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಅಥವಾ ವರಿಷ್ಠರ ಮಾತುಗಳಿಗೆ ಅಥವಾ ನಾಯಕತ್ವಕ್ಕೆ ನಾವು ಯಾರೂ ಕೂಡ ವಿರೋಧ ಅಲ್ಲ. ಅನಿಸಿಕೆಗಳನ್ನು ಸ್ಟ್ರಾಟಜಿಕ್ ಆಗಿ ಹೇಳ್ತಕ್ಕಂಥ ಅವಶ್ಯಕತೆಗಳಿತ್ತು. ಎಲ್ಲೆಲ್ಲಿ ಪಾರ್ಲಿಮೆಂಟರಿ ಚುನಾವಣೆ ಆದಮೇಲೆ, ಬೈ ಎಲೆಕ್ಷನ್ಸ್ ಆದಮೇಲೆ, ಮತ್ತು ಮೂಡಾದಲ್ಲಿ, ಬರೀ ಮೈಸೂರಿನಲ್ಲಿ ಮಾತ್ರ ಮೂಡ ಇಲ್ಲ, ಅದು ಇಟ್ಸ್ ಅನ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಥ್ರೂಔಟ್ ಕರ್ನಾಟಕ ಬಡವರ ಜಾಗಗಳನ್ನು ನಿಂಗಿ ನೀರು ಕೊಡ್ತಿರ್ತಕ್ಕಂಥದ್ದು. ಈಗ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗ್ತಾ ಇದೆ. ಕರ್ನಾಟಕದ ಯಾವಾಗ ನಿರೀಕ್ಷೆ ಮಾಡಬಹುದು? ಯಾಕಂದ್ರೆ ದೊಡ್ಡವರನ್ನೆಲ್ಲ ಭೇಟಿ ಆಗಿದ್ದೀನಿ ಅಂತೀರಿ. ಇವಾಗ ಅವರು ಇಷ್ಟು ದಿನ ತಗೊಂಡಿದ್ದಾರಂದ್ರೆ, ಅದನ್ನ ಕೆಲವನ್ನ ಮಾಡಿದಾರಂದ್ರೆ ಅದಕ್ಕೆ ಒಂದು ಉದ್ದೇಶ ಇರ್ತದೆ, ಕೆಲವು ಮಾಡಿಲ್ಲ ಅಂದ್ರೂ ಅದಕ್ಕೊಂದು ಉದ್ದೇಶ ಇರ್ತದೆ. ಯಾತಕ್ಕೆ ಮಾಡಿಲ್ಲ ಅನ್ನೋದನ್ನ ಅದು ಪರಿಪೂರ್ಣವಾಗಿ ಉತ್ತರ ಬರೋವರೆಗೂ ಆ ಉತ್ತರಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಸೂಕ್ತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತಾರೆ ಮತ್ತು ಒಳ್ಳೆ ನಾಯಕತ್ವವನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸನೂ ನನಗಿದೆ. ಸರ್, ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹಾಲಿ ಇರುವಂತ ಒಂದು ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಅನ್ನೋ ಒತ್ತಡವನ್ನು ಹಾಕಿದ್ರಿ. ಸೊ ಈಗಲೂ ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ಅಧಿಕೃತವಾಗಿ ಆದೇಶ ಆಗುತ್ತೆ. ಅದರಲ್ಲಿ ಬದಲಾವಣೆ ನಿರೀಕ್ಷಣೆ ಇಟ್ಕೊಂಡಿದ್ದಾರೆ. 100ಕ್ಕೆ 100 100% ನಾವು ಅದ್ ನಿರೀಕ್ಷಣೆ ಇಟ್ಕೊಂಡಿದ್ದೀವಿ. ಈಗ ಒಂದ್ ವೇಳೆ ಬದಲಾವಣೆ ಆಗದೆ ಅವರನ್ನೇ ಮುಂದುವರಿಸೋದು ಅಂತ ಆದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿ ನೀವು ನಿಮ್ಮ ಆಂಟಿ ಆಕ್ಟಿವಿಟೀಸ್ ಏನಿದಾವೆ ಅವನ್ನ ಕಡಿಮೆ ಮಾಡ್ತೀರಾ? ಇದು ಹೈಪಥೆಟಿಕಲ್ ಇದೆ. ಇನ್ನು 4 ರಾಜ್ಯದ್ದು ಮುಗಿದ ಮೇಲೆ ಅವರು ವರಿಷ್ಠರು ಆ ಟೈಮಿಗೆ ಯಾವ ಮಾರ್ಗದರ್ಶನ ಕೊಡ್ತಾರೆ, ಯಾವ ಆದೇಶ ಕೊಡ್ತಾರೋ ಆ ಸಂದರ್ಭಕ್ಕೆ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಮುಂದೆ ಇದೇ ಜಾಗದಲ್ಲಿ ನಿಂತು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಕುಮಾರ್ ಬಂಗಾರಪ್ಪ ದೆಹಲಿಯಲ್ಲಿ ಯಾರನ್ನ ಭೇಟಿಯಾಗಿದ್ದಾರೆ, ಜೊತೆಗೆ ಏನೆಲ್ಲ ಬೆಳವಣಿಗೆಗಳು ಹಿನ್ನೆಲೆಯಲ್ಲಿ ನಡೀತಾ ಇದೆ ದೆಹಲಿಯಲ್ಲಿ? ಮಂಜು, ಅರುಣ್, ನಿನ್ನೆ ರಾತ್ರಿ ಕುಮಾರ್ ಬಂಗಾರಪ್ಪ ಅವರು ಬಂದು ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿದ್ದಾರೆ. ಸೊ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿ ಏನು ಹೇಳಬೇಕಾಗಿತ್ತು ಅದೆಲ್ಲವನ್ನು ಕೂಡ ಹೇಳಿದ್ದೇನೆ ಅನ್ನುವಂಥದ್ದು ಅವರ ಸ್ಪಷ್ಟ ಉತ್ತರ. ಅದರ ಮುಂದುವರೆದ ಭಾಗ ಅವರು ಕೂಡ ಹೇಳ್ತಾ ಇಲ್ಲ. ನಾನು ಏನ್ ಹೇಳ್ಬೇಕಾಗಿತ್ತು ಎಲ್ಲವನ್ನು ಕೂಡ ಹೇಳಿದ್ದೇನೆ. ಅವರ ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡೇ ನಾನು ಬಂದಿರೋದು, ಹಾಗಾಗಿ ಅವ್ರಿಗೆ ಒಂದಷ್ಟು ಮಾಹಿತಿಗಳನ್ನ ಹೇಳ್ಬೇಕಾಗಿತ್ತು, ಹೇಳಿದ್ದೇವೆ ಅನ್ನುವಂಥದ್ದು. ಜೊತೆಗೆ ಅವರೇ ಹೇಳುವ ರೀತಿಯಲ್ಲಿ ನಾವು ಎಲ್ಲವನ್ನೂ ಕೂಡ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಯ ಬೆಳವಣಿಗೆಗಳೇನಿದೆ, ಅಸಮಾಧಾನಗಳೇನಿದೆ, ಅಥವಾ ಓವರ್ ರೈಡ್ ಮಾಡ್ತಾ ಇರುವಂತದ್ದು ಏನಿದೆ, ಇವೆಲ್ಲವನ್ನು ಕೂಡ ಒಂದಲ್ಲ ಎರಡಲ್ಲ ಹಲವು ಬಾರಿ ಹಲವು ನಾಯಕರನ್ನ ಭೇಟಿಯಾಗಿ ಇನ್ಕ್ಲೂಡಿಂಗ್ ಅಮಿತ್ ಶಾ ತನಕವೂ ಕೂಡ ಮುಟ್ಟಿ ಆಗಿದೆ. ಅದು ಅಮಿತ್ ಶಾ ಅವರು ಮೋದಿ ಅವ್ರಿಗೂ ಕೂಡ ಮುಟ್ಟಿರ್ತಾರೆ ಅನ್ನುವಂಥದ್ದು ಅವರ ನಿರೀಕ್ಷೆ. ಹಾಗಾಗಿ ಈಗ ನಾವೇನು ಹೊಸದಾಗಿ ಹೇಳುವಂತದ್ದಿಲ್ಲ. ಆದ್ರೆ ಕೆಲವು
ಕೆಲವೊಂದು ಮಾಹಿತಿಗಳು ಕೊಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಬಂದು ನಾವು ಹೇಳಿದ್ದೇವೆ ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಈಗಿನ ಅಧ್ಯಕ್ಷರು ಮತ್ತೆ ಸಂಘಟನೆ, ಈಗ ಬಿಜೆಪಿ ಸಂಘಟನೆ ರಾಜ್ಯ ಘಟಕದ ಏನಿದೆ, ಎಲ್ಲಿ ನಮಗೆ ಸಪೋರ್ಟ್ ಕೊಡ್ಲಿಲ್ಲ, ಎಲ್ಲಿ ಸಪೋರ್ಟ್ ಕೊಡ್ತು, ಯಾವ ಹೋರಾಟಕ್ಕೆ ನಮ್ಮ ಬೆಂಬಲವಾಗಿ ನಿಲ್ತು ಅಥವಾ ನಿಂತಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಈ ರೀತಿ ಆದ್ರೆ ಮುಂದಿನ ನಡೆ ಏನು ಅನ್ನುವಂಥದ್ನು ಕೂಡ ಅವರಿಗೆ ಹೇಳಿದ್ದೇವೆ ಅನ್ನುವಂಥದ್ದು. ಸೊ ಈ ಎಲ್ಲಾ ಅಭಿಪ್ರಾಯಗಳನ್ನ ಎಲ್ಲಾ ನಾಯಕರು ಒಬ್ಬೊಬ್ಬರಾಗಿ ಬಂದು ಹಲವಾರು ಬಾರಿ ನಾವು ಭೇಟಿಯಾಗಿ ಹೇಳಿದ್ದೇವೆ, ಮತ್ತೆ ಸಂಘಕ್ಕೂ ಕೂಡ ಹೇಳಿದ್ದೇವೆ. ಈಗ ಉಳಿದಿರುವುದು ಒಂದೇ ಆಪ್ಷನ್ ಅಂತ ಅಂದ್ರೆ ಅಧ್ಯಕ್ಷರ ಆಯ್ಕೆ, ಅಲ್ಲಿವರೆಗೂ ಕಾಯ್ತೇವೆ ಅನ್ನುವಂಥದ್ದು. ಮತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅನ್ನುವಂಥದ್ದು ಪದೇ ಪದೇ ಅವರು ಹೇಳ್ತಾ ಇದ್ದಾರೆ. ಅರುಣ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.